ಬಾಂಗ್ಲಾದಲ್ಲಿ ಎಲೆಕ್ಷನ್ ಇದೆ. ಆ ಎಲೆಕ್ಷನ್ಗೂ ಮುನ್ನವೇ ಯೂನಸ್ ಸರ್ಕಾರಕ್ಕೆ ಬಹುದೊಡ್ಡ ಆಘಾತಕಾರಿ ಸಂದೇಶವೊಂದು ಬಂದಿದೆ. ಪ್ರಧಾನಿ ನಿವಾಸದ ಮುಂದೆ ಸರ್ಕಾರಿ ನೌಕರರ ಹೈಡ್ರಾಮವೊಂದು ನಡೆದಿದೆ. ಯೂನಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದ ನೌಕರರು. ಬಾಂಗ್ಲಾ ಹಸೀನಾಳ ಆಡಳಿತಾವಧಿಯಲ್ಲಿ ಬಹುದೊಡ್ಡ ನಾಗರಿಕರ ದಂಗೆಯಾಗಿತ್ತು ಬಾಂಗ್ಲಾದೇಶದಲ್ಲಿ. ಆ ಹಸೀನಾಳ ನಂತರ ಅಲ್ಲಿ ಸರ್ಕಾರ ರಚನೆ ಆಗಿರೋದು ಯೂನಸ್ ಸರ್ಕಾರ. ಯೂನಸ್ ಈಗ ಅಲ್ಲಿನ ಪ್ರಧಾನಿ. ಆ ಪ್ರಧಾನಿಯ ಮನೆಯ ಮುಂದೆ ಅಲ್ಲಿನ ಗೌರ್ನಮೆಂಟ್ ಅಫಿಷಿಯಲ್ಗಳು ಧರಣಿ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದು ಆತಂಕಕಾರಿ ವಿಚಾರ. ಯೂನಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದ ನೌಕರರು. ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಹಿಂಸಾಚಾರ, ಪೊಲೀಸರು ನೌಕರರ ನಡುವೆ ಸಂಘರ್ಷ. ಪೊಲೀಸರು ಜಲಪಿರಂಗಿ ಧ್ವನಿ ಗ್ರೆನೇಡ್ಗಳನ್ನು ಹಾರಿಸಿ ಗುಂಪನ್ನು ಚದುರಿಸೋದಕ್ಕೆ ಹರಸಾಹಸ ಮಾಡ್ತಿದ್ದಾರೆ. ಆಯೋಗದ ವರದಿ ಕುರಿತು ತಕ್ಷಣ ಪ್ರಕಟಿಸಿ ಎಂದು ಒತ್ತಾಯ. 9ನೇ ವೇತನ ಶ್ರೇಣಿಗಾಗಿ ಆಗ್ರಹಿಸಿ ಢಾಕಾದಲ್ಲಿ ಬೃಹತ್ ಪ್ರತಿಭಟನೆ. ನೋಡಿ, ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ 2022-24ರ ಎಡೆಯಲ್ಲಿ ಬಹುದೊಡ್ಡ ದಂಗೆ ನಡೆಯುತ್ತೆ. ಆ ದಂಗೆಗೆ ಕಾರಣ ಏನು? ಬಾಂಗ್ಲಾ ವಿಮೋಚನೆಗಾಗಿ, ಅಂದರೆ ಬಾಂಗ್ಲಾ ಸ್ವತಂತ್ರಗೊಳ್ಳೋದಕ್ಕಾಗಿ ದಕ್ಷಿಣ ಪಾಕಿಸ್ತಾನ ಬಾಂಗ್ಲಾದ ಮೇಲೆ ನಿರಂತರ ದಾಳಿ ನಡೆಸ್ತಾ ಇತ್ತು. ಆ ವಾರ್ನಲ್ಲಿ ಬಾಂಗ್ಲಾ ನಾವು ಸ್ವತಂತ್ರರಾಗಬೇಕು ಅಂಥೇಳಿ ಬಹುದೊಡ್ಡ ಚಳುವಳಿ ನಡೀತು. ಬಾಂಗ್ಲಾ ಸ್ವತಂತ್ರ ಬಾಂಗ್ಲಾ ಆಗೋದಕ್ಕಾಗಿ ಬಾಂಗ್ಲಾದೇಶದ ಪ್ರಜೆಗಳು ಕೂಡ ಹೋರಾಟ ನಡೆಸಿದ್ರು. ಆ ಹೋರಾಟದಲ್ಲಿ ಯಾವ್ಯಾವ ಕುಟುಂಬ ಭಾಗಿಯಾಗಿದೆಯೋ ಆ ಕುಟುಂಬಗಳಿಗೆ ಮಾತ್ರ ರಿಸರ್ವೇಷನ್ನು ಅಂತೇಳಿ ಹಸೀನಾ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿತ್ತು, ಅಂದರೆ ಒಂದು ಆದೇಶವನ್ನು ಹೊರಡಿಸಿತ್ತು. ಅದರ ವಿರುದ್ಧ ಅಲ್ಲಿನ ಪ್ರತಿಭಟನಾಕಾರರು ಸಿಡಿದೆದ್ರು. ನೀವು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಮಾತ್ರ ನೀವು ರಿಸರ್ವೇಷನ್ ಕೊಡುವುದಾದರೆ ನಾವೇನು ಹೊಟ್ಟೆಗೆ ಮಣ್ಣ ತಿನ್ನೋಣ, ನಮಗೂ ನೀವು ಕೊಡಬೇಕು, ನಾವು ಬಾಂಗ್ಲಾ ಪ್ರಜೆಗಳು ಅಂಥೇಳಿ ದಂಗೆ ಎದ್ರು. ಆ ದಂಗೆಯಲ್ಲಿ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಶೂಟ್ ಮಾಡಿಕೊಳ್ಳಲಾಯಿತು. ಹಸೀನಾಳ ವಿರುದ್ಧ ಪ್ರಕರಣ ದಾಖಲಾಯಿತು. ಆ ಪ್ರಕರಣದಲ್ಲಿ ಈಗ ಆಕೆಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರೋದು. ಅದಾದ ನಂತರ ಸರ್ಕಾರ ಪತನಗೊಳ್ತು, ಯೂನಸ್ ಸರ್ಕಾರ ರಚನೆ ಆಯಿತು. ಯೂನಸ್ ಸರ್ಕಾರದ ವಿರುದ್ಧವೂ ಕೂಡ ಹೋಗಿ ಬಂದು ಮೂಗಿನಿಡಿದ್ರು ಅಂದಂಗೆ ಈಗ ಅಲ್ಲಿನ ಪ್ರಜೆಗಳು ಮತ್ತೆ ಯೂನಿಸ್ ಸರ್ಕಾರದ ಕಚೇರಿಯ ಮುಂದೆ ಹೈಡ್ರಾಮವನ್ನು ಮಾಡ್ತಾ ಇದ್ದಾರೆ. ಅದರರ್ಥ ಅಲ್ಲಿನೂ ಕೂಡ ದಂಗೆಯ ಮನಸ್ಥಿತಿಗಳು ತಂಡ ಹೊಡೆದಿಲ್ಲ. ದಂಗೆಕೋರು ಈಗಲೂ ದಂಗೆನೇ ಮಾಡ್ತಿದ್ದಾರೆ. ಸೊ ಹಾಗಾಗಿ ಪೊಲಿಟಿಕಲ್ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ ಏನು ಬಾಂಗ್ಲಾದೇಶದ ಯೂನಸ್ ಸರ್ಕಾರಿ ಕಚೇರಿಯ ಮುಂದೆ ಜನ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.